ಬಟ್ ನೀವು ಸ್ಟಾರ್ಟ್ ಮಾಡಿದಾಗ ಈಗ ಏನು ವ್ಯತ್ಯಾಸ ಇದೆ ನಿಮ್ಮ ಫೀಲ್ಡಲ್ಲಿ? ಸಪ್ತಸಾಗರ ನಾವು ಭಾಳ ಸ್ಪೆಸಿಫಿಕ್ ಆಗಿದ್ವಿ, ಯಾವುದು ಸುಂದರವಾಗಿ ಕಾಣಿಸ್ಬಾರ್ದು ಅಂತ. ಎವ್ರಿ ಡೇ ನಾವು ಲೊಕೇಶನ್ಗೆ ಹೋದಾಗ ಅಟ್ಲೀಸ್ಟ್ ಒಂದು 3-4 ಜನ ಕಣ್ಣೀರು ಹಾಕೋದು ನೋಡಿದ್ದೀನಿ ನಾನು ಸೆಟ್ಟಲ್ಲಿ. ಎಷ್ಟೊಂದು ಸಲ ನಾನು ಇರ್ಬೋದು, ಹೇಮಂತ್ ಇರ್ಬೋದು, ಶಾರ್ಟ್ ನೋಡ್ತಾನೆ ಅಳ್ತಾ ಇರ್ತಿದ್ದೆ ನಾನು. ತುಂಬ ಜನರಿಗೆ ಇಂಟ್ರೆಸ್ಟ್ ಇದೆ ಇವಾಗ ಫಿಲ್ಮ್ ಫೀಲ್ಡ್ ಬರಬೇಕು, ನಾಟ್ ಇವನ್ ಫಿಲ್ಮ್ ಫೀಲ್ಡ್, ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಂದ್ರೂ ತುಂಬ ತಪ್ಪುಗಳಾಗಬಹುದು, ಅಥವಾ ಇದನ್ನು ಮಾಡಬಾರ್ದು ಅನ್ನುವಂಥ ಕನ್ಫ್ಯೂಷನ್ಸ್ ಇರ್ಬೋದು. ಇಂತಹ ಯಂಗ್ಸ್ಟರ್ಸ್ಗೆ ಏನೊಂದು ನನಗೆ ಇಲ್ಲಿವರೆಗೂ ಕಾಡುವಂಥ ಒಂದು ತುಂಬ ಇಂಪಾರ್ಟೆಂಟ್ ಸಿನಿಮಾ ಇದೆ, ಅದು ಕ್ರೈಸ್ ಆ್ಯಂಡ್ ವಿಸ್ಪರ್ಸ್ ಅಂತ. ಆ ಸಿನಿಮಾ ನಾನು ತುಂಬ ಪದೇ ಪದೇ ನೋಡ್ತಾ ಇರ್ತೀನಿ. ನಾಗಮಂಡಲ ತುಂಬ ಇಷ್ಟ ನನಗೆ. ಇಲ್ಲಿ ಇದು ದ್ವೀಪ ಅದ್ಭುತವಾದ, ಅಂದರೆ ವಿಜುವಲಿ ನಾನು ಹೇಳ್ತಾ ಇರೋದು, ವಿಜುವಲಿ ಅಂತೂ ಈ ಸಿನಿಮಾಗಳನ್ನು ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಇವತ್ತು ಇಷ್ಟೆಲ್ಲ ಟೆಕ್ನಾಲಜಿ ಇದ್ದೂ ದ್ವೀಪ ಥರ ಸಿನಿಮಾ ಅಷ್ಟು ಕನ್ವಿನ್ಸಿಂಗ್ ಆಗಿ, ಅಷ್ಟು ಕಡಿಮೆ ದುಡ್ಡಲ್ಲಿ, ಅಷ್ಟು ಕಮ್ಮಿ ರಿಸೋರ್ಸಸ್ ಫುಲ್ ಆಫ್ ಮಾಡಿರೋದಕ್ಕೆ ದ್ವೀಪ ಸಿನಿಮಾ ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ. ಕಣ್ಣಲ್ಲಿ ಹಂಗೆ ಕಟ್ಟುತ್ತೆ ಆ ಸಿನಿಮಾದ ಪ್ರತಿಯೊಂದು ದೃಶ್ಯನೂ ಈಗಲೂ ಹಾಗೆ ಇದೆ. ಹೌದು ಡೆಫಿನೆಟ್ಲಿ. ಬಟ್ ನೀವು ಸ್ಟಾರ್ಟ್ ಮಾಡಿದಾಗ ಈಗ ಏನು ವ್ಯತ್ಯಾಸ ಇದೆ ನಿಮ್ಮ ಫೀಲ್ಡಲ್ಲಿ? ನನಗೇನು ಅಫ್ಕೋರ್ಸ್ ನಾಲೆಜ್ ಒಂದು, ಯಾಕಂದ್ರೆ ಅವಾಗ ಸಿಗೋದು ಬೇರೆ ವೇ ಇತ್ತು, ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದ್ಬಿಟ್ಟಿದೆ ನಾಲೆಜ್. ಬಟ್ ಓವರ್ ಆಲ್ ನನಗೇನು ಅಂತಹ ವ್ಯತ್ಯಾಸ ಅಂತ ಏನು ಅನಿಸಿಲ್ಲ. ಒಂದು ಏನಾಗಿದೆ ಅಂದರೆ ಫಿಲ್ಮ್ ಮೇಕಿಂಗ್ ಅನ್ನೋದು ಒಂದು ತುಂಬ ಡೆಮಾಕ್ರಟೈಸ್ ಆಗಿರುವಂಥ ಒಂದು ಪ್ರೋಸೆಸ್ ಆಗಿದೆ. ಅದು ಭಾಳ ಖುಷಿ ಆಗುತ್ತೆ. ಎಲ್ಲರೂ ತಮ್ಮ ಕತೆ ಹೇಳೋ ಒಂದು ಸ್ಥಿತಿಗೆ ಬಂದಿದ್ದೀವಿ. ಮತ್ತು ಪ್ರತಿದಿನ ವಿ ಆರ್ ಚಾಲೆಂಜಿಂಗ್ ದ ಸ್ಮಾಲ್ ಫಾರ್ಮ್ಯಾಟ್, ಅಂದರೆ ಶಾರ್ಟರ್ ಫಾರ್ಮ್ಯಾಟ್ ಅಲ್ವಾ. ಇನ್ಸ್ಟಾಗ್ರಾಮ್ ರೀಲ್ಸ್ ಆಗ್ಬೋದು, ಇನ್ಯಾವುದು ಯೂಟ್ಯೂಬ್ ಶಾರ್ಟ್ಸ್ ಆಗ್ಬೋದು. ಅದರಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೋ ಅವ್ರು ಅದ್ಭುತವಾಗಿ ಮಾಡ್ತಿದಾರಲ್ಲಿ. ಅದು ಬಿಟ್ಟು ನಾವು ಇನ್ನೇನು ಕೊಡ್ತೀವಿ ಆಡಿಯನ್ಸ್ಗೆ ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಅಷ್ಟು ಬಿಟ್ಟರೆ ನಾವು ಈಗ AI ಬಂದಿದೆ, ಅದು ನಮ್ಗೆ ಇನ್ನೊಂದು ಹೊಸ ಚಾಲೆಂಜ್ ಕೊಡ್ತಾ ಇದೆ. ಅದನ್ನು ನಾವು ಹೆಂಗೆ ಬಳಸ್ಕೋತೀವಿ, ಈಗ ಅದನ್ನು ನಮ್ಮ ಶಕ್ತಿಯಾಗಿ ನಾವು ಹೆಂಗೆ ಮಾಡ್ಕೋತೀವಿ. ಹೌದು, ಅಪ್ ಟು ಡೇಟ್ ಅಂತೂ ಇರಲೇಬೇಕಾಗುತ್ತೆ. ಇಲ್ಲ, ಅಪ್ ಟು ಡೇಟ್ ಇರೋದು ಒಂದು, ಮತ್ತು ಅದು ನಮಗೆ ಪೂರಕವಾಗಿ ಕೆಲಸ ಮಾಡಬೇಕಲ್ವಾ. ನಾವು ಅದ್ರ ಪೂರಕವಾಗಿ ಮಾಡೋದಲ್ವಲ್ಲ, ಅದು ನಾವೇ ಹುಟ್ಟಾಕಿರೋ ಒಂದು ಕಂಪ್ಯೂಟರ್ ಇದು ಬ್ರೈನ್. ಹೌದು. ಸೊ ಅದನ್ನು ನಮಗೆ ಬೇಕಾಗಿರೋ ನಾವು ಹೆಂಗೆ ಬಳಸ್ಕೋತೀವಿ, ಯಾವ್ಯಾವ ರೀತಿ ಬಳಸ್ಕೋತೀವಿ, ಆ ಥರ ಚಾಲೆಂಜಸ್ ಬಿಟ್ಟರೆ ಖುಷಿ ಆಗೋದು ಒಂದು. ಸುಮಾರು ಕತೆಗಳು ಬರ್ತಿದೆ, ಎಲ್ಲರೂ ಕತೆಗಳು ಹೇಳ್ತಾ ಇದ್ದಾರೆ, ಅದು ಒಂದು ಭಾಳ ಖುಷಿ ಆಗುತ್ತೆ. ಅದು ಬಿಗ್ಗೆಸ್ಟ್ ಚೇಂಜ್. ಕರೆಕ್ಟ್. ಇವಾಗ ಒಂದು 30 ಸೆಕೆಂಡ್ ಶೂಟ್ ಅಂತ ಮಾಡೋದು ಅಂತ ಅನ್ಕೊಳ್ಳಿ. 30 ಸೆಕೆಂಡ್ ನಿಮ್ಗೆ ಎಷ್ಟು ಟೈಮ್ ತಗೊಳುತ್ತೆ 30 ಸೆಕೆಂಡ್ ಶೂಟ್ಗೆ? ಅದು ಡಿಪೆಂಡ್ಸ್ ಹೆಂಗೆ ಏನು ಶಾರ್ಟ್ ಅದು. ಈಗ 30 ಸೆಕೆಂಡ್ಸ್ ಒಂದೇ ಶಾರ್ಟಲ್ಲಿ ಮಾಡಬೇಕು ಅಂತ ಅನ್ಕೊಳ್ಳಿ. ಅದಕ್ಕೊಂದು ಇಡೀ ದಿನ ರಿಹರ್ಸಲ್ ಮಾಡಿರ್ಬೇಕಾಗ್ಬೋದು, ಅರ್ಧ ದಿನ ರಿಹರ್ಸಲ್ ಇರ್ಬೋದು. ಹಾಗೆ ಮತ್ತು ಒಂದೊಂದು ಸಿನಿಮಾ ಒಂದೊಂದು ಥರ ಇರುತ್ತೆ. ಆ ಡೈರೆಕ್ಟರ್ನ ಪೇಸ್ ಏನು, ಅವರು ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಫ್ರೇಮಲ್ಲಿ, ಅಥವಾ ಅವ್ರು ಅಂದ್ಕೊಂಡಿರೋ ಹಾಗೆ ಇವತ್ತು ನಾನು 100 ಶಾರ್ಟ್ ತೆಗಿಬೇಕು, ಇನ್ಯಾರು ಇಲ್ಲೇ ಎಲ್ಲ ನಾನು ಪ್ಲ್ಯಾನ್ ಮಾಡಿದ್ದೀನಿ, ನನಗೆ ಬೇಕಾಗಿರೋದು 25 ಶಾರ್ಟು, 25 ಶಾರ್ಟನ್ನು ಪರ್ಫೆಕ್ಟಾಗಿರ್ಬೇಕು, ಹಂಗೆ ಎಕ್ಸಿಕ್ಯೂಟ್ ಮಾಡ್ತೀನಿ. ಆ ಥರ ಒಬ್ಬೊಬ್ರದ್ದು ಒಂದೊಂದು ಇದಿರುತ್ತೆ. ಹಾಗೆ ವೇಗಾಗಿ 30 ಸೆಕೆಂಡ್ಸ್ ಶೂಟ್ ಮಾಡಬೇಕು ಅಂದರೆ ಒಂದು 5 ನಿಮಿಷದಲ್ಲಿ ಮಾಡ್ಬೋದು ಅಂತ ಹೇಳಕ್ಕೆ ಬರೋಲ್ಲ. ಅದು ಸೆಟಪ್ ಏನು, ಸ್ಪೇಸ್ ಏನು, ಒಂದೇ ಒಂದು ಶಾರ್ಟೇ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸಪ್ತಸಾಗರದಲ್ಲಿ ಸೈಡ್ ಬಿನಲ್ಲಿ ಚೈತ್ರಾನ ಫಸ್ಟ್ ಟೈಮ್ ಮೀಟ್ ಮಾಡಿ ಹೋಟೆಲ್ ರೂಮ್ ಕರ್ಕೊಂಡು ಹೋಗ್ತಾರೆ. ಅದೊಂದು ಸಿಂಗಲ್ ಶಾಟ್ ಇದೆ, 1-1/4 ನಿಮಿಷದ ಒಂದು ಸಿಂಗಲ್ ಶಾಟ್. ಕಾಡರ್ ರಕ್ಷಿತ್ ಅವ್ರು ನಡ್ಕೊಂಡು ಬರ್ತಾರೆ, ಚೈತ್ರ ಬರ್ತಾಳೆ, ಚೈತ್ರೆಯಿಂದ ರುಕ್ಮಿಣಿ ಆಗ್ತಾಳೆ, ಮತ್ತೆ ವಾಪಸ್ ಚೈತ್ರ ಬರ್ತಾಳೆ, ಮತ್ತೆ ರುಕ್ಮಿಣಿ ಆಗ್ತಾಳೆ, ಒಳಗಡೆ ಬರ್ತಾರೆ, ಆಮೇಲೆ ಅವಳನ್ನು ಎತ್ಕೋತಾರೆ ರಕ್ಷಿತ್ ಅವರು. 1-1.5 ನಿಮಿಷ ಶಾರ್ಟು. ಇಡೀ ದಿನ ಶೂಟ್ ಮಾಡಿದ್ದೀವಿ ಅದನ್ನು. ಅಂದರೆ ಅದರ ಎಕ್ಸಿಕ್ಯೂಷನಲ್ಲಿ ಎಷ್ಟು ಕಾಂಪ್ಲಿಕೇಶನ್ಸ್ ಇದೆ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಸುಮಾರು ಸಲ 30 ಸೆಕೆಂಡ್ ಶಾರ್ಟನ್ನು ಲಿಟ್ರಲಿ 30 ಸೆಕೆಂಡ್ಸಲ್ಲೂ ಮಾಡಿರ್ಬೋದು. ಕರೆಕ್ಟ್. ಅದು ಏನು ಹೇಳಕ್ಕೆ ಬರಲ್ಲ. ಹೌದು. ಬಟ್ ಸಪ್ತಸಾಗರದ ಆಚೆಯಲ್ಲೂ ಆ ಸಿನಿಮಾದ ಬಗ್ಗೆ ಅನುಭವ ಹೇಳೋದಂದ್ರೆ, ಅಂದರೆ ಮೂವಿ ತುಂಬಾನೇ ನಮ್ಮನ್ನು ನೋಡ್ಸ್ಕೊಂಡು ಹೋಗುತ್ತೆ. ಸಪ್ತಸಾಗರ ನಾವು ಭಾಳ ಸ್ಪೆಸಿಫಿಕ್ ಆಗಿದ್ವಿ, ಯಾವುದು ಸುಂದರವಾಗಿ ಕಾಣಿಸ್ಬಾರ್ದು ಅಂತ. ಸ್ಟಾರ್ಟಿಂಗಲ್ಲಿ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ ಎಲ್ಲಾನು. ಒಂದು ಮಟ್ಟದ ಸೌಂದರ್ಯ, ಅಂದರೆ ಒಂದು ಟಿಪಿಕಲ್ ಸೆನ್ಸಲ್ಲಿ ಸೌಂದರ್ಯ ಅಲ್ಲ, ಬಟ್ ಒಂದು ಏಸ್ಥೆಟಿಕ್ ಸೌಂದರ್ಯ ಇದೆ ಸಿನಿಮಾಗೆ, ಅದು ಕಾಣ್ತಾ ಹೋಗುತ್ತೆ. ಅದಾದಮೇಲೆ ಸೈಡ್ ಬಿಗೆ ನಾವು ಹೋಗೋಷ್ಟರಲ್ಲಂತೂ ಪ್ರತಿ ಫ್ರೇಮು ಗಲೀಜಾಗೆ ಇರಬೇಕು ಅನ್ನೋದೇ ಉದ್ದೇಶ ಇದ್ದಿದ್ದು. ಸೊ ನಿಮಗೆ ಯಾವುದು ಕ್ರಿಸ್ಟಲ್ ಕ್ಲಿಯರ್ ಆದ ಇಮೇಜಸ್ ಕಾಣೋದಿಲ್ಲ ಸಿನಿಮಾಲಿ. ಆ ಸಿನಿಮಾ ಎಕ್ಸ್ಟ್ರೀಮ್ಲಿ ಎಮೋಷ್ನಲ್ ಆದ ಸಿನಿಮಾ ಇಡೀ ತಂಡಕ್ಕೆ ಬಹುಶಃ. ಯಾಕಂದ್ರೆ ನಾವು ಒಂದು 2-2.5 ವರ್ಷ ಶೂಟ್ ಮಾಡಿದ್ವಿ ಆ ಸಿನಿಮಾನ.
ಆ್ಯಂಡ್ ಎವ್ರಿ ಡೇ ನಾವು ಲೊಕೇಶನ್ಗೆ ಹೋದಾಗ ಅಟ್ಲೀಸ್ಟ್ ಒಂದು 3-4 ಜನ ಕಣ್ಣೀರು ಹಾಕೋದು ನೋಡಿದ್ದೀನಿ ನಾನು ಸೆಟ್ಟಲ್ಲಿ. ಎಷ್ಟೊಂದು ಸಲ ನಾನು ಇರ್ಬೋದು, ಹೇಮಂತ್ ಇರ್ಬೋದು, ಶಾರ್ಟ್ ನೋಡ್ತಾನೆ ಅಳ್ತಾ ಇರ್ತಿದ್ದೆ ನಾನು, ಹೇಮಂತು ಹಾಗೇನೆ. ಸೊ ಆ ಥರ ಅಂದರೆ ಇಡೀ ಟೀಮ್ಗೆ ಆ ಸಿನಿಮಾದ ಒಂದು ಎನರ್ಜಿ ತಾಗ್ತಾ ಇತ್ತು ನಾವು ಮಾಡುವಾಗಲೇ. ಸೊ ಅದು ನನಗೆ ಫಸ್ಟ್ ಟೈಮ್ ಆ ಥರ ರಿಯಲ್ ಟೈಮಲ್ಲಿ ನನಗೆ ರಿಯಾಕ್ಷನ್ಸ್ ಸಿಗ್ತಾ ಇದ್ದಿದ್ದು. ನನ್ನ ಟೀಮಿಂದ ಇರ್ಬೋದು, ನನ್ನ ಲೈಟ್ ಆಫೀಸರ್ಸು, ನಮ್ಮ ಹುಡುಗರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು, ಇವರೆಲ್ಲರೂ ಅಲ್ಲಿ ರಿಯಾಕ್ಷನ್ ಕೊಡೋರು. ನಾವು ಶಾರ್ಟ್ ತೆಗಿತಾ ರಿಯಾಕ್ಷನ್ ಕೇಳೋದು ನನಗೆ ಇಲ್ಲಿಂದನೂ. ಯಾರೋ ಒಂದು ಸಿಚುವೇಶನಲ್ಲಂತೂ ನನ್ನ ಒಬ್ಬ ಅಸೋಸಿಯೇಟ್ ಒಂದು ಲೈಟ್ ಹಿಡ್ಕೊಂಡು ಕೂತಿದ್ದಾನೆ, ಆ ರಕ್ಷಿತ್ ಆ್ಯಕ್ಟ್ ಮಾಡ್ತಾ ಅಳ್ತಾ ಇದ್ದಾನೆ. ಅವನು ಕ್ಯಾಮ್ರಾ ಕೆಳಗಡೆ ಇನ್ನೊಬ್ಬ ಅಸಿಸ್ಟೆಂಟ್ ಬಂದು ಲೈಟ್ ಹಿಡ್ಕೊಂಡಿದ್ದಾನೆ. ಸೊ ಆ ಥರ ಎಲ್ಲ ನನಗೆ ಫಸ್ಟ್ ಟೈಮ್, ನಾನು ಯಾವತ್ತು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಸೊ ಸಪ್ತಸಾಗರ ಅದೊಂದು ಗೊತ್ತಿಲ್ಲ ಮುಂದೆ ಯಾವತ್ತಾರ ಆ ಮಟ್ಟಕ್ಕೆ ಎಮೋಷ್ನಲಿ ಇನ್ವಾಲ್ವ್ ಆಗೋ ಥರ ಸಿನಿಮಾ ಬರುತ್ತಾ ನನಗೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿವರೆಗೂ ಅಂತೂ ದಟ್ ಈಸ್ ಒನ್ಸ್ ಇನ್ ಅ ಲೈಫ್ ಟೈಮ್. ಇಲ್ಲಿವರೆಗೂ ಆದರೆ ಅಂದರೆ ವೆರಿ ರಿಯಲಿಸ್ಟಿಕ್ ಅಲ್ವಾ ಅದು, ಅದಕ್ಕೆ ತುಂಬ ಕನೆಕ್ಟ್ ಆಗ್ತಿತ್ತು. ಬಿಕಾಸ್ ನೀವು ಅದನ್ನು ಅಷ್ಟು ಅಂದರೆ ತಗೊಂಡಿದ್ದೀರಾ ಅನ್ನೋದಕ್ಕೆ ಔಟ್ಪುಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. 100% ಹೌದು. ಪ್ರತಿ ಸಲನೂ ಹಾಗೆ ನೀವು ಏನೇ ಮಾಡಿದಾಗ್ಲೂ ಒಂದು ಭಾವನಾತ್ಮಕವಾದ ಎಂಗೇಜ್ಮೆಂಟ್ ನೀವು ಮಾಡ್ತಾ ಇರೋ ಕೆಲಸದ ಜೊತೆ ಇಲ್ಲದೆ ಹೋದರೆ ಅದು ಯಾವತ್ತೂ ನಮ್ಮದಾಗಲ್ಲ. ನಮ್ಮದಾಗಬೇಕು ಅಂದರೆ ಅದು ನನಗೆ ತಾಗಬೇಕು, ಅದಕ್ಕೆ ನಾನು ಸ್ಪಂದಿಸಬೇಕು. ಆ ಸ್ಪಂದನೆ ನಿಮಗೆ ಕಾಣೋದು ಸ್ಕ್ರೀನ್ ಮೇಲಲ್ವಾ. ಸೊ ಅದು ಭಾಳ ಅದ್ಭುತವಾಗಿ ಆಯಿತು ಸಪ್ತಾ ಟೈಮಲ್ಲಿ. ನೈಸ್, ವೆರಿ ನೈಸ್. ತುಂಬ ಜನರಿಗೆ ಇಂಟ್ರೆಸ್ಟ್ ಇದೆ ಇವಾಗ ಫಿಲ್ಮ್ ಫೀಲ್ಡ್ ಬರಬೇಕು. ನಾಟ್ ಇವನ್ ಫಿಲ್ಮ್ ಫೀಲ್ಡ್, ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಂದ್ರೂ ತುಂಬ ತಪ್ಪುಗಳಾಗಬಹುದು, ಅಥವಾ ಇದನ್ನು ಮಾಡಬಾರ್ದು ಅನ್ನುವಂಥ ಕನ್ಫ್ಯೂಷನ್ಸ್ ಇರ್ಬೋದು. ಇಂತಹ ಯಂಗ್ಸ್ಟರ್ಸ್ಗೆ ಏನೊಂದು ನೀವು ಸಲಹೆ ಕೊಡೋದು? ದಯವಿಟ್ಟು ಆದಷ್ಟು ಶಾರ್ಟ್ ಫಿಲಮ್ಗಳು ಮಾಡಿ, ಆದಷ್ಟು ತಪ್ಪುಗಳು ಮಾಡಿ. ಅದು ಶಾರ್ಟ್ ಫಿಲಮ್ ಅನ್ನೋ ಸ್ಪೇಸು ಅಂದರೆ ನಾನು ನಾಳೆ ದಿನ ಫೀಚರ್ ಫಿಲಮ್ ಮಾಡಬೇಕು, ಅದಕ್ಕೆ ಅದ್ರ ತಕ್ಕಂಗೆ ಶಾರ್ಟ್ ಫಿಲಮ್ ಮಾಡ್ತೀನಿ ಅನ್ನೋದು ಒಂದು ತಪ್ಪು ದಾರಿ ನನ್ನ ಪ್ರಕಾರ. ಶಾರ್ಟ್ ಫಿಲಮ್ ಇರೋದೇ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ, ಆ ಸ್ಪೇಸ್ ಇರೋದನ್ನೇ, ನಿಮ್ಮ ತನವನ್ನು ನೀವು ಕಂಡುಕೊಳ್ಳೋದಕ್ಕೆ. ಇನ್ಯಾರ್ದೋ ಸಿನಿಮಾ ನೋಡಿ ನಾನು ಆ ಥರನೇ ಒಂದು ಸಿನಿಮಾ ಮಾಡಬೇಕು, ಆ ಥರದ್ದೊಂದು ಶಾರ್ಟ್ ಫಿಲಮ್ ಮಾಡ್ತೀನಿ, ಇದನ್ನು ತೋರಿಸ್ಬಿಟ್ಟು ನಾನು ಪ್ರೊಡ್ಯೂಸರ್ ಹತ್ರ ತಗೋತೀನಿ ಅನ್ನೋದು ಒಂದು ದಾರಿ. ಬಟ್ ಆ ದಾರಿ ತುಂಬ ಸೇಫಾದ ದಾರಿ ಅಲ್ಲ ನನ್ನ ಪ್ರಕಾರ. ಬಹುಶಃ ನೀವು ಸುಮಾರು ಶಾರ್ಟ್ ಫಿಲಮ್ಗಳೆಲ್ಲ ಮಾಡಿ, ತಪ್ಪೆಲ್ಲ ಮಾಡಿ, ಎಲ್ಲ ಮಾಡಿ ಒಂದು ಪ್ರೊಡ್ಯೂಸರ್ ಪಿಚ್ ಮಾಡ್ತಾಯಿದ್ರೆ ನಿಮ್ಮ ಶಾರ್ಟ್ ಫಿಲಮ್ಗೆ ಅಂದರೆ ಓಕೆ, ಅಂಡರ್ಸ್ಟ್ಯಾಂಡಬಲ್. ನಿಮ್ಮ ಫೀಚರ್ ಫಿಲಮ್ಗೆ ಒಂದು ಶಾರ್ಟ್ ಫಿಲಮ್ಮು ಅದು ಪ್ರೊಡ್ಯೂಸರ್ ಪಿಚ್ ಆದರೆ, ಇಲ್ಲ ನಾನು ಶಾರ್ಟ್ ಫಿಲಮ್ಮೇ ಮಾಡ್ತೀನಿ ಅಂದರೆ ಅದನ್ನು ಟ್ರೀಟ್ ಇಟ್ ಲೈಕ್ ಅ ಶಾರ್ಟ್ ಫಿಲ್ಮ್, ಟ್ರೀಟ್ ಇಟ್ ಲೈಕ್ ಅ ಪ್ಲ್ಯಾಟ್ಫಾರ್ಮ್, ಬಿಕಾಸ್ ಯು ಆರ್ ನಾಟ್ ಆನ್ಸರಬಲ್ ಟು ಎನಿಬಡಿ. ಕರೆಕ್ಟ್. ಒಂದು ಫೀಚರ್ ಫಿಲಮ್ ಅಂದರೆ ತುಂಬ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಯು ಆರ್ ಆನ್ಸರಬಲ್ ಟು ಎವ್ರಿ ಸಿಂಗಲ್ ಪರ್ಸನ್ ಹೂ ಈಸ್ ಪೇಯಿಂಗ್, ಹೂ ಈಸ್ ಪ್ರೊಡ್ಯೂಸಿಂಗ್, ಹೂ ಇಸ್ ದೇರ್ ವಿತ್ ಯು ಥ್ರೂ ಔಟ್ ದ ಜರ್ನಿ. ಅವರೆಲ್ರಿಗೂ ನೀವು ಆನ್ಸರಬಲ್ ಆಗ್ತೀರಿ. ಸೊ ಹಾಗಾಗಿ ಅಲ್ಲಿ ನಿಮಗೆ ಇಲ್ಲಿ ಆಟ ಆಡೋಕ್ಕೆ ಸಿಗೋಷ್ಟು ಜಾಗ ಫೀಚರ್ ಫಿಲಮಲ್ಲಿ ಸಿಗಲ್ಲ. ಬಿಕಾಸ್ ಎವ್ರಿ ಸೆಕೆಂಡ್ ಈಸ್ ಮನಿ. ನೀವು ಏನೋ ಲೈಟ್ ಹಾಕಿದ್ದು ಏನೋ ವರ್ಕ್ ಆಗ್ತಿಲ್ಲ ಅಂತ ಚೇಂಜ್ ಮಾಡೋಕ್ಕೆ ಅರ್ಧ ಗಂಟೆ ಆಫ್ ಪ್ರೊಡಕ್ಷನ್ ಮನಿ ಈಸ್ ಲಾಸ್ಟ್. ಸೊ ಹಾಗಾಗಿ ಎಲ್ಲ ಎಕ್ಸ್ಪರಿಮೆಂಟ್ಗಳು ಏನೇನು ತಪ್ಪು ಮಾಡ್ಬೋದೋ ಎಲ್ಲವನ್ನು ಶಾರ್ಟ್ ಫಿಲಮ್ಗಳು ಮಾಡಿ 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 ಮಾಡಿಬಿಡಿ ಎಲ್ಲ ತಪ್ಪುಗಳು. ಅದಾದಮೇಲೆ ಅಲ್ಲಿ ತಪ್ಪೇ ಮಾಡಲ್ಲ ಅಂತಿಲ್ಲ. ಈಗ ನಾವೂ ಎಷ್ಟೊಂದು ಲೈಟ್ ಹಾಕಿದ್ದು ಯಾಕೋ ವರ್ಕ್ ಆಗ್ತಿಲ್ಲ ಅಂತ ಚೇಂಜ್ ಮಾಡೋದುಂಟು ಇವಾಗ್ಲೂ. ಬಟ್ ನಂಬರ್ ಆಫ್ ಮಿಸ್ಟೇಕ್ಸ್ ವಿಲ್ ಕಮ್ ಡೌನ್. ಅಟ್ಲೀಸ್ಟ್ ಸುಮಾರು ಬೇಸಿಕ್ ಮಿಸ್ಟೇಕ್ಸ್ಗಳನ್ನು ನೀವು ಅಡ್ರೆಸ್ ಮಾಡಿ ಅದಕ್ಕೆ ಏನು ದಾರಿ, ಅದನ್ನು ನಾನು ನಾಳೆ ಮಾಡಬೇಕು ಅಂತ ಹೆಂಗೆ ರೀಕ್ರಿಯೇಟ್ ಮಾಡೋದೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ನಿಮ್ಗೆ ಇವಾಗಲೇ. ಸೊ ಅದು ಈಸ್ ಮೈ ಸಜೆಷನ್. ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಬೇಕು ಅನ್ನೋದು ಮೇನ್ ಅಲ್ವಾ. ಯಾಕಂದರೆ ನಿಮ್ಮ ಲರ್ನಿಂಗ್ ಆ್ಯಕ್ಚುಲಿ ನೋಡಿ, ನಾಟಕಗಳಿಂದ ಅದು ಹೆಲ್ಪ್ ಆಯಿತು, ನಾಟಕಗಳು ಮಾಡಿರೋದು ಜೊತೆ ಓದುವಿಕೆ ಹೆಲ್ಪ್ ಆಯಿತು, ಸಿನಿಮಾ ನೋಡಿರೋದು ಹೆಲ್ಪ್ ಆಯಿತು, ಆ್ಯಂಡ್ ನೀವು ಸ್ಟಾರ್ಟ್ ಮಾಡಿರೋದೇ ಜರ್ನಿ, ಆ ಶೂಟ್ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಅನ್ನೋದು ಕೂಡ ಹೇಳಿದ್ರಿ. ಸೊ ಈ ಲರ್ನಿಂಗ್ ಅಂದರೆ ಎಲ್ಲನೂ ಕಲಿಬೇಕು, ಆವಾಗ ಒಬ್ಬ ಪರ್ಫೆಕ್ಟ್ ಪರ್ಸನ್ ಅಂದರೆ ಅವರ ಫೀಲ್ಡ್ಗೆ ಪರ್ಫೆಕ್ಟ್ ಪರ್ಸನ್ ಆಗೋದಕ್ಕೆ ಸಾಧ್ಯ ಅನ್ನೋದು. ಎಸ್, ದಟ್ಸ್ ಟ್ರೂ. ಆ್ಯಂಡ್ ಇವಾಗ ನೆಕ್ಸ್ಟ್ ನಿಮ್ಗೆ ಈ ಥರದ್ದು ಏನಾದರೂ ಡ್ರೀಮ್ ಇದೆಯಾ, ಇಂಥ ಒಂದು ಪ್ರಾಜೆಕ್ಟ್ ಮಾಡಬೇಕಪ್ಪ ನಾನು ಅಂತ? ಯಾವ ಥರದ ಪ್ರಾಜೆಕ್ಟ್ ಮಾಡಬೇಕು? ಆ ಥರ ಏನೂ ಇಲ್ಲ ಮೇಡಮ್ ನನಗೆ. ಇಲ್ವಾ? ಇಂಥದ್ದೊಂದು ಮಾಡಬೇಕು ಸಿನಿಮಾ ಅಂತ ನನಗೆ ಯಾವತ್ತೂ ಆ ಥರದ್ದು ಅನಿಸಿಲ್ಲ, ಗೊತ್ತಿಲ್ಲ. ಅನ್ಸೇ ಇಲ್ವಾ ಅನ್ಸೋದು? ಆದರೆ ಈ ನಿಮ್ಮ ಸಿನಿಮಾಗಳನ್ನು ಬಿಟ್ಟರೆ ನಿಮಗೆ ಯಾವುದು ತುಂಬಾ ಫೇವ್ರೆಟ್ ಸಿನಿಮಾ ವಿಜುವಲಿ? ಅಯ್ಯೋ, ಆ ಥರ ತುಂಬ ಇದೆ. ಹಿಂಗೆ ಬೆರಳೆಣಿಕೆ ಹೆಂಗೆ ಹೇಳೋದು ಭಾಳ ಕಷ್ಟ, ತುಂಬ ಕಷ್ಟ. ನನಗೆ ಇಲ್ಲಿವರೆಗೂ ಕಾಡುವಂಥ ಒಂದು ತುಂಬ ಇಂಪಾರ್ಟೆಂಟ್ ಸಿನಿಮಾ ಇದೆ, ಅದು ಕ್ರೈಸ್ ಆ್ಯಂಡ್ ವಿಸ್ಪರ್ಸ್ ಅಂತ. ನಾನು ಯಾವ ಸಿನಿಮಾ ನೋಡಿ ಸಿನಿಮಾಟೋಗ್ರಫಿಗೆ ಬರಬೇಕು ಅಂದ್ಕೊಂಡು ಆ ಸಿನಿಮಾ ನಾನು ತುಂಬ ಪದೇ ನೋಡ್ತಾ ಇರ್ತೀನಿ. ಅದು ಒಂದು ತುಂಬ ಇಂಪಾರ್ಟೆಂಟ್ ಸಿನಿಮಾ.
ಇನ್ನೊಂದು ರೆಕ್ವೀಮ್ ಫಾರ್ ಎ ಡ್ರೀಮ್ ಅಂತ ಒಂದು ಸಿನಿಮಾ ಇದೆ, ಅದು. ಆಮೇಲೆ ಗುರುದತ್ ಅವ್ರದ್ದು ಕಾಗಜ್ಗೆ ಫೂಲ್ ಭಾಳ ಇಷ್ಟ ಆಗುತ್ತೆ ನನಗೆ. ನಾಗಮಂಡಲ ತುಂಬ ಇಷ್ಟ ನನಗೆ. ಇಲ್ಲಿ ಇದು ದ್ವೀಪ ಅದ್ಭುತವಾದ, ಅಂದರೆ ವಿಜುವಲಿ ನಾನು ಹೇಳ್ತಾ ಇರೋದು, ವಿಜುವಲಿ ಅಂತೂ ಈ ಸಿನಿಮಾಗಳನ್ನು ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಇವತ್ತು ಇಷ್ಟೆಲ್ಲ ಟೆಕ್ನಾಲಜಿ ಇದ್ದೂ ದ್ವೀಪ ಥರ ಸಿನಿಮಾ ಅಷ್ಟು ಕನ್ವಿನ್ಸಿಂಗ್ ಆಗಿ, ಅಷ್ಟು ಕಡಿಮೆ ದುಡ್ಡಲ್ಲಿ, ಅಷ್ಟು ಕಮ್ಮಿ ರಿಸೋರ್ಸಸ್ಸಲ್ಲಿ ನಿಜ ಫುಲ್ ಆಫ್ ಮಾಡಿರೋದಕ್ಕೆ ದ್ವೀಪ ಸಿನಿಮಾ ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ. ಕಣ್ಣಲ್ಲಿ ಹಂಗೆ ಕಟ್ಟುತ್ತೆ. ಆ ಸಿನಿಮಾದ ಪ್ರತಿಯೊಂದು ದೃಶ್ಯನೂ ಈಗಲೂ ಹಾಗೆ ಇದೆ. ಹೌದು ಡೆಫಿನೆಟ್ಲಿ. ಸೊ ಅವು ನನಗೆ ಭಾಳ ಇಷ್ಟ. ಭೂತಯ್ಯ ನಮಗ ಇವು ತುಂಬ ಇಷ್ಟ. ತುಂಬ ಇದೆ ಮೇಡಮ್, ಹಂಗೆ ಒಂದು ಎರಡು ಅಂತ ಹೇಳಕ್ಕೆ ಬರಲ್ಲ. ಇದೆ, ಸುಮಾರಿದೆ ಆ ಥರದ್ದು. ವೆರಿ ನೈಸ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆಗೆ ಮಾತನಾಡಿ. ನಿಮ್ಮ ಎಲ್ಲ ನಾಲೆಡ್ಜ್ಗಳನ್ನ ಕೂಡ ನಮ್ ಜೊತೆಗೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು.